ಸ್ಟಾರ್ಟ್ ಮಾಡಿ. ದೃಢ ಸಂಕಲ್ಪ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಘ ದೃಢ ಸಂಕಲ್ಪ ಫೌಂಡೇಶನ್ ಹಿಲಕಲ್ ಇವರ ಒಂದು ಸಹಯೋಗದಲ್ಲಿ ಇದೇ ತಿಂಗಳು 26/2/2026 ಬುಧವಾರ ಸಂಜೆ 6 ಗಂಟೆಗೆ ಹಿಲಕಲ್ ನಗರದಲ್ಲಿ ರಕ್ತದಾನ ಶಿಬಿರ, ಬೆಳಗ್ಗೆ 10 ಗಂಟೆಗೆ ರಕ್ತದಾನ ಶಿಬಿರ ಮಾಡ್ತೀವಿ. ತದನಂತರ ಅದೇ ದಿವಸ ಸಾಯಂಕಾಲ 6 ಗಂಟೆಗೆ ಹಿಲಕಲ್ ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಅವರ ಪ್ರತಿಭಾವಂತ ಮಕ್ಕಳು ಅವರಿಗೆ ವಿಶೇಷ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿವಿ. ಯಾವುದರಿಂದ? ಸಂಕಲ್ಪ ಫೌಂಡೇಶನ್ ವತಿಯಿಂದ, ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ. ಈ ಒಂದು ಫೌಂಡೇಶನ್ ಉದ್ದೇಶ ಏನೈತೆ ಅಂತಂದ್ರೆ, ಯಾರು ಕೆಳವರ್ಗದವ್ರು ಇರ್ತಾರೆ ನೋಡಿ, ಯಾರು ಬಡವರು ಇರ್ತಾರ, ಯಾರನ್ನ ಗುರುತಿಸುವುದಿಲ್ಲಲ್ಲ ಅಂತ ಜನನ ಗುರುತಿಸುವಂತ ರಾಜ್ಯದಲ್ಲೇ ಏಕೈಕ ಒಂದು ಫೌಂಡೇಶನ್ ಅಂತಂದ್ರೆ ಅದು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂತಂದ್ರೆ ಹಿಲಕಲ್ ನಗರ ಇವತ್ತು ಸ್ವಚ್ಛ ಆಗಿರ್ಬೇಕಾದ್ರೆ, ಹಿಲಕಲ್ ನಗರದಲ್ಲಿ ಯಾವ ರೋಗ ರುಜಿನಗಳು ಬರದೇ ಇರಬೇಕಾದ್ರೆ ಯಾರು ಬೇಕಾಗತ್ತ? ಪೌರ ಕಾರ್ಮಿಕರು ಬೇಕೇ ಬೇಕಾಗತ್ತ. ಯಾಕಂದ್ರೆ ಅವರಷ್ಟು ಇಲ್ಲಿ ಕಸ ಹೊಡಿತಾರ, ಕ್ಲೀನ್ ಮಾಡ್ತಾರ, ಗಟಾರ್ ಕ್ಲೀನ್ ಮಾಡ್ತಾರ, ಯಾವುದೇ ಒಂದು ಪ್ರಾಣಿ ಸತ್ರು ಅದನ್ನ ತೆಗೆದಾಕ್ತಾರ. ನಾವು ಮನುಷ್ಯರು ಮೂಗು ಮುಚ್ಕೊಂಡು ಹೋಗ್ತೀವಿ. ಅಂಥದ್ರಲ್ಲಿ ಅವರು ಅದನ್ನ ಬಿಟ್ಟು ನಮ್ಮ ಕಾಯಕ ಅಂತಂದು ಯಾವುದೇ ಅನ್ಯತೆ ಭಾವಿಸಲಾರ್ದ ಅದನ್ನ ಮಾಡ್ತಾರಲ್ಲ. ಆ ಹಿಲಕಲ್ ನಗರ ಸ್ವಚ್ಛ ಇರ್ಬೇಕಾದ್ರೆ ಇವರಿಂದ ಈ ಹಿಲಕಲ್ ನಗರ ಸ್ವಚ್ಛ ಐತೆ ಅಂತ ನಮ್ಗೆ ಅನಿಸದ. ಅದಕ್ಕಾಗಿ ನಾವೇನ್ ಮಾಡೀವಿ, ಫೌಂಡೇಶನ್ ಉದ್ದೇಶ ಪೌರ ಕಾರ್ಮಿಕರಿಗೆ ವಿಶೇಷ ಸನ್ಮಾನ, ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡ್ಬೇಕಂತಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿವಿ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತಿ ಇರ್ತಾರೆ ಅಂತಂದ್ರೆ, ದಿವ್ಯ ಸಾನ್ನಿಧ್ಯ ನಮ್ಮ ಚಿತ್ತರ್ಗಿ ಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ಮಣಿಪ್ರ ಗುರುಮಾಂತ ಸ್ವಾಮೀಜಿಗಳು, ಮತ್ತೆ ಇನ್ನೋರ್ವ ಸ್ವಾಮೀಜಿಗಳಾದಂಥ ಪೂಜ್ಯಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು, ನಿರಂತರ ದಾಸೋಹ ಸಿದ್ದನಕೋಳ ಸ್ವಾಮೀಜಿ ಅವರು, ಇವರಿಬ್ಬರು ದಿವ್ಯ ಸಾನ್ನಿಧ್ಯ ಇರ್ತಾರ. ಅದೇ ತರನಾಗಿ ಒಂದು ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರು, ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರ. ಅದೇ ತರನಾಗಿ ಒಂದು ಅಧ್ಯಕ್ಷತೆಯನ್ನ ನಮ್ಮ ಫೌಂಡೇಶನ್ ಅಧ್ಯಕ್ಷರಾದ ದೃಢ ಸಂಕಲ್ಪ ಫೌಂಡೇಶನ್ ಅಧ್ಯಕ್ಷರಾದಂತ ಈರಣ್ಣ ನಾಗರಾಳ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿದ್ದಾರೆ. ಅದೇ ತರನಾಗಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಗಣ್ಯಮಾನ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರ. ಅದೇ ತರನಾಗಿ ಈ ವಿಶೇಷವಾಗಿ ಇನ್ನೊಂದೇನ್ ಮಾಡಿದೀವಿ ಅಂತಂದ್ರೆ, ಅದೇ ಸಂಜೆ ಸಾಯಂಕಾಲ 6 ಗಂಟೆಗೆ ನಮ್ಮ ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಗಿದ ಮೇಲೆ ರಸಮಂಜರಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿವಿ. ಈ ಒಂದು ಭಾಗಕ್ಕ, ಈ ನಮ್ಮ ಹಿಲಕಲ್ ಭಾಗಕ್ಕ ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಜಾನಪದ ಕೃಷ್ಣಾ ತೀರದ ಕೋಗಿಲೆ ಅಂತಂದ್ರೆ, ಈ ಜಾನಪದ ಹಾಡಿಗೆ ಒಂದು ತಯಾರಕರ್ತರು ಯಾರು ಇದ್ರೆ ಅದು ನಮ್ಮ ಪರಸು ಕೋಲೂರ್ ಅನ್ನೋರು. ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಮ್ಮ ಮೀಡಿಯಾ ಮೂಲಕ ತಮ್ಮ ಒಂದು ಜನಸಾಮಾನ್ಯರಿಗೆ ವಿನಂತಿಸಿಕೊಳ್ಳೋದೇನಂತರ, ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಮೀಡಿಯಾ ಮಾಧ್ಯಮ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಂಜೆ ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇದೀಗ ತಾನೇ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸರ್ ಹೇಳಿದಂತೆ ಕೂಡ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಮುಗಿದಾದ ನಂತರ ಈ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಹಿಲಕಲ್ ಇದರಿಂದ ಸಂಜೆ 6 ಗಂಟೆಗೆ ವಿಶೇಷವಾಗಿ ಅಂದು ಶಿವರಾತ್ರಿ ಕೂಡ ಇರೋದರಿಂದ ವಿಶೇಷವಾದ ಭಕ್ತಿಗೀತೆ, ಭಾವಗೀತೆ ಹಾಗೂ ವಿವಿಧ ಜನಪದ ಗೀತೆಗಳನ್ನು ಅಲ್ಲಿ ಏರ್ಪಡಿಸಲಾಗುತ್ತೆ. ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ರಾಕಿಂಗ್ ಸ್ಟಾರ್ ಎಸ್ ಮೆಲೋಡಿಯಸ್ ಆರ್ಕೆಸ್ಟ್ರಾ ತಂಡದವರಿಂದ ವಿಶೇಷವಾದ ಡ್ಯಾನ್ಸ್ ಕೂಡ ನೃತ್ಯ ಅಂತ ಕರಿತೀವಲ್ಲ, ಅವೆಲ್ಲ ಇರ್ತವೆ. ಅದರ ಜೊತೆಗೆ ವಿವಿಧ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನಂತಂದರೆ, ಪರಸು ಕೋಲೂರು ಅವರು ಉತ್ತರ ಕರ್ನಾಟಕದ ಕೋಗಿಲೆ ಅಂತ ಜಾನಪದ ಕೃಷ್ಣ ತೀರದ ಕೋಗಿಲೆ ಅಂತ ಕರಿತೀವಿ. ಸೊ ಅವರು ಕೂಡ ಬರ್ತಾ ಇದ್ದಾರೆ. ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಸ್ಥಳ ನಡೆಯೋದೆಲ್ಲಿ ಅಂತಂದರೆ, ನಮ್ಮ ಹಿಲಕಲ್ ನಗರದ ಕಂಠಿ ಸರ್ಕಲ್ ಓಪನ್ ಸ್ಟೇಜ್ ಹಾಕಿಬಿಟ್ಟು ಅಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಯಾಕಂತ ಕೇಳಿದ್ರೆ, 5-6 ವರ್ಷಗಳಿಂದ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಒಂದು ವಿಶೇಷವಾಗಿರ್ತಕ್ಕಂಥ ಏನಾದರೂ ಒಂದು ಈ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಬಂದಿರತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಕಲಾವಿದರಿದ್ದಾರೆ. ಅವರಲ್ಲಿ ಕೂಡ ಉತ್ತಮ ಕಲಾವಿದರನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡ್ತಕ್ಕಂಥದ್ದು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಆಗಿರುತ್ತೆ. ಜೊತೆಗೆ ಪೌರ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೆ
ಪ್ರೋತ್ಸಾಹಿಸುವಂಥದ್ದು ಈ ಸಲದ ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮಸ್ಕಾರ. ಎಲ್ಲ ನೋಡ್ರಿ ಹೇಳಿ. ದೃಢ ಸಂಕಲ್ಪ ಫೌಂಡೇಶನ್ ಲಿಕ್ಕರ್ ರಕ್ತದಾನ ಶಿಬಿರ ಹಾಗೂ ನಗರಸಭಾ ಪೌರ ಕಾರ್ಮಿಕರ ಮತ್ತು ಅವರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ. ಇದೇ ದಿನಾಂಕ 26/2/2025 ಬುಧವಾರ, ಸಮಯ ಸಾಯಂಕಾಲ 6 ಗಂಟೆಗೆ, ಸ್ಥಳ ಕಡ್ಡಿ ಸರ್ಕಲ್ ಅಲ್ಲಿ ಇರುತ್ತದೆ. ತಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.